ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಗೆ ಕಾಂಪೌಂಡ್ ಎಷ್ಟು ಅವಶ್ಯಕತೆ ಇದೆ, ಕಾಂಪೌಂಡ್ ಇಲ್ಲದೆ ಮನೆ ಮಾಡ್ಬೋದಾ ಅಥವಾ ಕಾಂಪೌಂಡ್ ಮಾಡಿನೇ ಮನೆ ಮಾಡಬೇಕಾ, ಕಾಂಪೌಂಡ್ ಇಲ್ಲ ಅಂದರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ತೇನೆ. ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ನೀವು ಯಾವುದೇ ಒಂದು ಜಾಗದಲ್ಲಿ ಮನೆ ಕಟ್ಟಬೇಕು ಅಂದರೆ ಫಸ್ಟ್ ಮನೆಗೆ ಪಾಯ ಮಾಡ್ತೀರಾ. ಮನೆಗೆ ಪಾಯ ಮಾಡೋದು ಎಷ್ಟು ಮುಖ್ಯನೋ ಕಾಂಪೌಂಡ್ ಮಾಡೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಯಾವುದೇ ಒಂದು ಮನೆಗೆ ಕಾಂಪೌಂಡ್ ಮಾಡದೆ ದಯಮಾಡಿ ನೀವು ಮನೆ ಕಟ್ಟಬೇಡಿ. ಅಥವಾ ಮನೆ ಕಟ್ತಾ ಇದ್ದೀವಿ, ಗೃಹಪ್ರವೇಶಕ್ಕೆ ಮುಂಚೆ ಅಥವಾ ಮನೆ ಒಂದು ಲೆವೆಲ್ಗೆ ಹೋಗೋದಕ್ಕೂ ಮುಂಚೆ ನೀವು ಕಾಂಪೌಂಡ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂತಂದರೆ, ಕಾಂಪೌಂಡ್ ಅನ್ನೋದು ಒಂದು ಮನೆಗೆ ಒಂದು ರಕ್ಷಾ ಕವಚ ಇದ್ದಾಗೆ. ಎಷ್ಟೇ ದೋಷಗಳಿದ್ರೂ ಕಾಂಪೌಂಡ್ ಅನ್ನೋದು ನಿಮಗೆ ತಡೆಯುತ್ತೆ. ಒಂದು ಮನೆ ಅನ್ನೋದು ಎಷ್ಟು ಮುಖ್ಯನೋ ಒಂದು ಮನೆಗೆ ಕಾಂಪೌಂಡ್ ಅನ್ನೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಯಾಕೆ ಹೇಳ್ತೀನಿ ಈ ಮಾತು ಅಂತಂದರೆ, ನೋಡಿ, ರಸ್ತೆ ಈಶಾನ್ಯ ಕಟ್ ಮಾಡ್ಕೊಂಡು ಪೂರ್ವಾಗ್ನೇಯ ಬೆಳೆಸ್ಕೊಂಡು ಹೋಗಿರುತ್ತೆ. ಆ ದೋಷನೂ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗುತ್ತೆ. ಅದೇ ರೀತಿ ಉತ್ತರ ವಾಯುವ್ಯ ಏನಾದರೂ ರಸ್ತೆ ಬೆಳೆಸ್ಕೊಂಡು ಹೋಗಿದ್ರೆ ಅದರ ದೋಷನೂ ನಿಮಗೆ ನಿವಾರಣೆ ಆಗುತ್ತೆ. ರಸ್ತೆನೇ ಈಶಾನ್ಯ ಕಟ್ ಮಾಡ್ಕೊಂಡು ಹೋಗಿರುತ್ತಾ, ಅದರ ದೋಷನೂ ನೀವು ಕಾಂಪೌಂಡ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಅದರ ದೋಷದಿಂದ ನೀವು ಮುಕ್ತಿ ಹೊಂದ್ಬೋದು. ಅದಲ್ಲದೆ ಪಶ್ಚಿಮದ ರಸ್ತೆ ಇದ್ದರೆ ಅದು ನೈಋತ್ಯ ಬೆಳೆದಿರುತ್ತೆ, ಅದನ್ನು ಅವಾಯ್ಡ್ ಮಾಡ್ಬೋದು. ದಕ್ಷಿಣ ನೈಋತ್ಯದ ರಸ್ತೆ ಏನಾದರೂ ನೈಋತ್ಯ ಬೆಳೆದಿದ್ರೆ ಅದನ್ನು ಅವಾಯ್ಡ್ ಮಾಡ್ಬೋದು. ಅದಲ್ಲದೆ ಬೇರೆಯವರ ಜಾಗದಲ್ಲಿ ನಿಮ್ಮ ಮನೆ ನೈಋತ್ಯಕ್ಕೆ ಯಾವುದೇ ರೀತಿ ಹಳ್ಳ ಅಥವಾ ಬೋರ್ವೆಲ್ಗಳಿದ್ರೂ ಅದರಿಂದನೂ ನೀವು ಸರಿ ಮಾಡ್ಕೊಳ್ಬೋದು. ಅದೇ ರೀತಿ ದಕ್ಷಿಣ ನೈಋತ್ಯ, ದಕ್ಷಿಣದಲ್ಲಿ, ಪಶ್ಚಿಮದಲ್ಲಿ ಅಥವಾ ನಿಮ್ಮದೇ ಆಗ್ಬೋದು ಅಥವಾ ಬೇರೆ ಯಾರದೇ ಆಗ್ಬೋದು ಹಳ್ಳಗಳಿದ್ದವು ಅಥವಾ ಯಾವುದೋ ಸಂಪಿತ್ತು ಅಥವಾ ಇನ್ನೇನೋ ಬೋರ್ವೆಲ್ ಇತ್ತು, ಅಂಥದ್ರಿಂದ ಎಲ್ಲ ನೀವು ಮುಕ್ತಿ ಹೊಂದ್ಬೋದು. ಯಾವುದೇ ಕಾರಣಕ್ಕೂ ದಕ್ಷಿಣ ಪಶ್ಚಿಮಕ್ಕೆ ಫಸ್ಟ್ ಮನೆಗೆ ಕಾಂಪೌಂಡ್ ಮಾಡಿ. ನೀವು ಮನೆ ಪಾಯ ಆಗ್ತಿದ್ದಂಗೆ ಮನೆಗೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಎರಡು ಸೈಡು ಎಲ್ ಶೇಪ್ ಕಾಂಪೌಂಡ್ ಮಾಡಿ ನೀವು ಮನೆ ಕೆಲಸ ಸ್ಟಾರ್ಟ್ ಮಾಡಿ. ನಿಮ್ಮ ಮನೆಯಲ್ಲಿ ಕೆಲವೊಂದು ವಾಸ್ತು ದೋಷಗಳಾಗದೇ ಇರೋ ರೀತಿ ನಿಮಗೆ ಆ ಕಾಂಪೌಂಡ್ ವಾಲು ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತೆ. ಮತ್ತು ನೀವು ಮನೆ ಕೆಲಸ ಹಿಡಿದಾಗ ನಿಮ್ಮ ಹತ್ರ ದುಡ್ಡಿರೋದಿಲ್ಲ. ಮನೆ ಪೂರೈಸಬೇಕಾದ್ರೆ ನಿಮ್ಮ ಹತ್ರ ದುಡ್ಡಿನ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅಂಥ ಸಮಯಗಳಲ್ಲಿ ನೀವು ಕಾಂಪೌಂಡ್ ವಾಲ್ ಮಾಡಿದ್ದೇ ಆದರೆ ನಿಮಗೆ ಕಾಂಪೌಂಡ್ ವಾಲು ನಿಮಗೆ ಎಲ್ಲ ರೀತಿ ಅನುಕೂಲ ಕೊಡುತ್ತೆ. ಮನೆಗೆ ಒಂದು ರಕ್ಷಾ ಕವಚ ಇದ್ದಾಗೆ. ಮನೆಯಲ್ಲಿ ಎಷ್ಟೇ ವಾಸ್ತು ದೋಷಗಳಿದ್ರೂ ಅದನ್ನು ಮಾಡ್ಕೊಳೋದು ಬೇರೆ ವಿಚಾರ. ಆದರೆ ಕಾಂಪೌಂಡ್ ಅನ್ನೋದು, ಈಗ ನನ್ನ ಹತ್ರ ದುಡ್ಡಿಲ್ಲ, ನಾನು ಮನೆ ಕಟ್ಕೊಂಡ್ಬಿಡ್ತೀನಿ, ಮನೆ ಕಟ್ಟಿ ನಾನು ವಾಸ ಹೋದ್ಮೇಲೆ ನಾನು ಕಾಂಪೌಂಡ್ ಮಾಡ್ತೀನಿ ಅಂತಂದರೆ ನೀವು ಅಲ್ಲಿಂದ ಆಚೆಗೆ ಕಾಂಪೌಂಡ್ ಮಾಡೋದಕ್ಕಾಗಲ್ಲ. ಕಾಂಪೌಂಡ್ ಮಾಡೋದು ಅಸಾಧ್ಯ ಆಗುತ್ತೆ. ನೀವು ಯಾವಾಗ ವಾಸ್ತು ದೋಷಗಳಿರೋ ಅಂಥ ಜಾಗಗಳಿಗೆ ನೀವು ಕಾಂಪೌಂಡ್ ಮಾಡೋಕ್ಕಾಗದೆ, ನೀವು ಕಾಂಪೌಂಡ್ ಮಾಡದೆ ನೀವು ಅಂಥ ಜಾಗಗಳಿಗೆ ವಾಸ ಹೋಗ್ತಿರೋ, ಅಲ್ಲಿಂದ ಆಚೆಗೆ ನೀವು ಸಮಸ್ಯೆಗಳಲ್ಲೇ ಸಿಕ್ಕಾಕ್ಕೊಳ್ತಾ ಹೋಗ್ತೀರಾ. ನೀವು ಯಾವುದೇ ಒಂದು ಸಾಲದಿಂದ ಮುಕ್ತಿ ಹೊಂದೋದಕ್ಕಾಗೋದಿಲ್ಲ, ಆರೋಗ್ಯದ ಸಮಸ್ಯೆಗಳಿಂದ ಈಚೆ ಬರೋದಕ್ಕಾಗೋದಿಲ್ಲ. ಹಾಗಾಗಿ ಯಾವುದೇ ಮನೆಗಾಗಲಿ ನೀವು ಕಾಂಪೌಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವುದೇ ರಸ್ತೆ ಇರಲಿ, ದಕ್ಷಿಣದ ರಸ್ತೆ, ಪಶ್ಚಿಮದ ರಸ್ತೆ, ಪೂರ್ವದ ರಸ್ತೆ, ಉತ್ತರದ ರಸ್ತೆ, ಯಾವುದೇ ರಸ್ತೆ ಇರಲಿ, ಮನೆಗೆ ನೀವು ಜಾಗದಲ್ಲಿ ಯಾವುದೇ ರೀತಿಯ ನೀವು ಪರಿಸರ ವಾಸ್ತು, ಏನು ಪರಿಸರದಲ್ಲಿ ವಾಸ್ತು ವ್ಯತ್ಯಾಸಗಳಿರುತ್ತೆ, ಈಗ ಪೂರ್ವದಲ್ಲಿ ಈಶಾನ್ಯ ಕಟ್ಟಾಗಿರೋದಾಗ್ಬೋದು, ಅಥವಾ ಯಾವುದೇ ರೀತಿಯ ಪೂರ್ವಾಗ್ನೇಯದಲ್ಲಿ ಹಳ್ಳಗಳು, ಉತ್ತರ ವಾಯುವ್ಯದಲ್ಲಿ ಹಳ್ಳಗಳು, ಈ ಥರದ ದೋಷಗಳಿಂದ ನೀವು ಈಚೆ ಬರ್ಬೋದು. ಆ ಥರದ ದೋಷಗಳನ್ನ ಅವಾಯ್ಡ್ ಮಾಡಬೇಕು ಅಂದರೆ ನಿಮ್ಮ ಮನೆಗೆ ಕಾಂಪೌಂಡ್ ವಾಲು ಬರಲೇಬೇಕು. ಕಾಂಪೌಂಡ್ ವಾಲ್ ಇಲ್ಲದೆ ನೀವು ಮನೆ ಕಟ್ಟೋದಕ್ಕೆ ಹೋದರೆ ನಿಮ್ಮ ಮನೆ ವಾಸ್ತುವಿನ ರೀತಿ ಸರಿ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ನೀವು ಎಷ್ಟೇ ನೀವು ವಾಸ್ತುನ ಫಾಲೋಅಪ್ ಮಾಡ್ತಾಯಿದ್ರು ವಾಸ್ತು ನಿಮ್ಮನ್ನು ಫಾಲೋಅಪ್ ಮಾಡೋದಿಲ್ಲ. ನೀವು ಒಂದು ವಾಸ್ತುವಿನ ರೀತಿಲಿ ಮನೆ ಪಾಯ ಹಾಕಿ ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ, ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕ ಜಾಗ ಬಿಟ್ಟು ನೀವು ವಾಸ್ತು ಪ್ರಕಾರ ನೀವು ಕಾಂಪೌಂಡ್ ಮಾಡಿ ಮನೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಆಚೆಗೆ ವಾಸ್ತು ನಿಮ್ಮನ್ನು ಫಾಲೋಅಪ್ ಮಾಡುತ್ತೆ.
ಆ ಜಾಗದಲ್ಲಿ ಯಾವುದೇ ರೀತಿಯ ವಾಸ್ತು ದೋಷಗಳಾಗದೆ ಮನೆ ನಿಮಗೆ ಈಸಿಯಾಗಿ ಕೆಲಸ ಆಗುತ್ತೆ, ಕ್ವಾಲಿಟಿ ವರ್ಕ್ ಬರುತ್ತೆ, ಮನೆ ತುಂಬ ಕ್ವಾಲಿಟಿಯಾಗಿ ಕೆಲಸ ಆಗುತ್ತೆ. ನೀವು ಏನು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಒಂದು ಫ್ಲೋರಿಗೆ ಜಾಸ್ತಿನೇ ಮನೆ ಕಟ್ತೀರಾ, ಏನು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಕ್ವಾಲಿಟಿ ಮನೆಯೇ ಬರುತ್ತೆ. ನೀವು ಅಂದ್ಕೊಂಡಿದ್ದ ಸಮಯಕ್ಕಿಂತ ಬೇಗನೆ ಮನೆ ಕೆಲಸ ಆಗುತ್ತೆ. ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳಾಗದೆ ಮನೆ ನಿಮಗೆ ತುಂಬ ಈಸಿಯಾಗಿ ಮನೆ ಆಗಿಬಿಡುತ್ತೆ. ನೀವು ಮನೆ ಕಟ್ಟಿರೋದೇ ನಿಮ್ಗೆ ಗೊತ್ತಾಗೋದಿಲ್ಲ. ನನಗೆ ಏನೋ ಅಂದ್ಕೊಂಡಿದ್ದೆ, ಮನೆ ಕಟ್ಟೋದಕ್ಕೆ ಆಗೋದಿಲ್ಲ ಏನೋ ಅಂದ್ಕೊಂಡಿದ್ದೆ, ಆದರೆ ನನಗೆ ಮನೆ ಯಾವುದೇ ರೀತಿಯ ತೊಂದರೆ ಕೊಡಲಿಲ್ಲ, ದೇವ್ರ ದಯ ನಾನು ತುಂಬ ಚೆನ್ನಾಗಿ ಬಂತು ಮನೆ ಅಂತ ನಿಮ್ಮ ಬಾಯಲ್ಲೇ ಬರ್ತವೆ. ಹಾಗಾಗಿ ಮನೆಗೆ ಕಾಂಪೌಂಡ್ ವಾಲ್ ಇಲ್ಲದೆ ನೀವು ಮನೆ ಕೆಲಸ ಮಾಡಬೇಡಿ, ಅಥವಾ ಗೃಹಪ್ರವೇಶನೂ ಮಾಡಬೇಡಿ. ಮನೆ ಕಾಂಪೌಂಡ್ ವಾಲ್ ಮಾಡ್ಕೊಂಡೇ ಮನೆ ಗೃಹಪ್ರವೇಶಗಳನ್ನು ಮಾಡಿ. ಅದು ಅದರಲ್ಲೂ ಊರು ಒಳಗಡೆ, ಹಿಂದಿನ ಕಾಲದಲ್ಲಿ ಊರು ಒಳಗಡೆ ಮನೆಗೆ ಮಾಡ್ತಾಯಿದ್ರು, ಯಾವುದೇ ಕಾಂಪೌಂಡ್ ಇರ್ತಾ ಇರಲಿಲ್ಲ. ಅದರ ವಾಸ್ತು ವಿಚಾರನೇ ಬೇರೆ. ಆದರೆ ಈಗೇನಾಗಿದೆ ಅಂದರೆ ಪ್ರತಿಯೊಬ್ಬರು ಹೊಸದಾಗಿ ಊರಿಂದ ಹೊರಗಡೆ ಬರ್ತಾರೆ, ಅಥವಾ ಲೇಔಟ್ಗಳಲ್ಲಿ ಸಿಂಗಲ್ ಇಂಡಿವಿಜುವಲ್ ಹೌಸ್ ಆಗಿ ಮನೆಗೆ ಕಟ್ಕೊಡ್ತಾರೆ. ಅಂಥ ಸಮಯಗಳಲ್ಲಂತೂ ಕಾಂಪೌಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಮನೆಗಾಗಲಿ ಕಾಂಪೌಂಡ್ನ ಅವಶ್ಯಕತೆ ತುಂಬ ಇದೆ. ನೀವು ಮನೆ ಕಟ್ಟಿ ವಾಸ್ತು ಪ್ರಕಾರ ನೀವು ಡೋರ್ಸ್ ಇಡೋದಾಗಲಿ, ಮನೆ ವಾಸ್ತು ಫಾಲೋಅಪ್ ಮಾಡೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಅಧಿಕವಾದ ಇಂಪಾರ್ಟೆಂಟು ನೀವು ಕಾಂಪೌಂಡ್ ವಾಲ್ ಕೊಡಬೇಕಾಗುತ್ತೆ. ಹಾಗಾಗಿ ಕಾಂಪೌಂಡ್ ವಾಲ್ನ ನೀವು ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡದೆ ನೋಡ್ಕೊಳ್ಳೋಣ, ಆಮೇಲೆ ಮಾಡ್ಕೊಳ್ಳೋಣ, ಈಗ ದುಡ್ಡಿಲ್ಲ, ಇನ್ನೇನೋ ಸಮಸ್ಯೆಗಳು, ಇನ್ನೇನೋ ಕಾರಣಗಳು ಹೇಳ್ತಾ ಹೋದರೆ ನಿಮ್ಮ ಮನೆ ವಾಸ್ತುವಿನ ರೀತಿ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಆ ತಪ್ಪುಗಳೆಲ್ಲ ಆಗಬಾರ್ದು ಅಂದರೆ ನೀವು ವಾಸ್ತು ಪ್ರಕಾರ ಮನೆಗೆ ಕಾಂಪೌಂಡ್ ಮಾಡ್ಕೊಳ್ಳೇಬೇಕು. ನೀವು ಮನೆ ಕಾಂಪೌಂಡ್ ಮಾಡಿಕೊಂಡೇ ನೀವು ಮನೆ ಮಾಡಿದ್ರೆ ಅದು ನಿಮಗೆ ತುಂಬ ಶ್ರೇಯಸ್ಸು. ಮತ್ತು ನೀವು ಆ ಜಾಗಕ್ಕೆ ವಾಸ ಹೋದ್ಮೇಲೆ ನಿಮಗೆ ಅಲ್ಲಿನ ವಾಸ್ತು ರಿಸಲ್ಟು ನಿಮಗೆ ಸಿಗುತ್ತೆ, ಮತ್ತು ನೀವು ಅಲ್ಲಿಂದ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ನೀವು ಕಾಂಪೌಂಡ್ ಇಲ್ಲದೆ ಮನೆ ಮಾಡಿ ನಾನು ವಾಸ್ತುಗೆ ಮಾಡಿದ್ದೀನಿ ನನಗೆ ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಮುಖ್ಯ ಕಾರಣ ಕಾಂಪೌಂಡ್ ಮಾಡದೇ ಇರೋದು. ನೀವು ಮನೆ ಎಲ್ಲ ಕಂಪ್ಲೀಟ್ ಆದಮೇಲೆ ಪೂರ್ವಕ್ಕೆ ಉತ್ತರಕ್ಕೆ ಕಾಂಪೌಂಡ್ ಮಾಡ್ಕೊಳ್ಳಿ. ಮನೆ ಸ್ಟಾರ್ಟ್ ಮಾಡಬೇಕಾದ್ರೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮನೆ ಪ್ಯಾರಲಲ್ಲಾಗಿ ವಾಸ್ತು ಪ್ರಕಾರ ನೀವು ಕಾಂಪೌಂಡ್ ಮಾಡ್ಕೊಂಡ್ರೆ ದಕ್ಷಿಣದ ಪಶ್ಚಿಮದ ವಾಸ್ತು ದೋಷಗಳು ನಿಮಗೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟೋ ಜನ ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಮನೆ ಕಟ್ಟೋದಕ್ಕೆ ಆಗಲ್ಲ ಅಂದ್ಕೊಂಡಿರ್ತಾರೆ. ವಾಸ್ತು ಪ್ರಕಾರ ಕಾಂಪೌಂಡ್ ಮಾಡಿ ಅದರಲ್ಲಿ ಮನೆ ಮಾಡೋಕ್ಕೆ ಹೋದ್ಮೇಲೆ ನನಗೆ ಮನೆ ಮಾಡೋದು ಕನಸಾಗಿತ್ತು, ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಮನೆ ಬರುತ್ತೆ ಅಂತ ಸುಮಾರು ಜಾಗಗಳಲ್ಲಿ ನಾವು ಆ ಥರ ಕೇಳಿದ್ದೇವೆ. ಯಾವುದೇ ರೀತಿಯ ವಾಸ್ತು ದೋಷಗಳಾಗದೆ ನಿಮಗೆ ಒಂದು ಒಳ್ಳೆ ರೀತಿಯ ಮನೆ ಆಗೋದಕ್ಕೆ ಕಾಂಪೌಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾಂಪೌಂಡ್ ಇಲ್ಲದೆ ಮನೆ ಮಾಡಿದ್ರೆ ಬೈಲಲ್ಲಿಟ್ಟಿರೋ ದೀಪ ಇದ್ದಾಗೆ. ಬೈಲಲ್ಲಿಟ್ಟಿರೋ ದೀಪ ಯಾವ ಕಡೆಯಿಂದ ಗಾಳಿ ಬೀಸಿ ಯಾವಾಗ ಆರೋಗುತ್ತೆ ಹೇಳೋದಕ್ಕಾಗೋದಿಲ್ಲ. ಆದರೆ ನೀವು ಕಾಂಪೌಂಡ್ ಅನ್ನೋದನ್ನು ಮಾಡಿದ್ರೆ ನಿಮಗೆ ಮನೇಲಿಟ್ಟಿರೋ ದೀಪ ಥರ ನಿಮಗೆ ಗಾಳಿ ಬೆಳಕಾಗಲಿ ಅದು ಯಾವುದೇ ರೀತಿಯ ಒತ್ತಡಗಳಿಗೆ ಸಿಲುಕದೆ ನಿಮಗೆ ಅದು ನಿತ್ಯನೂ ಉರಿಯುತ್ತೆ. ದೀಪ ಯಾವುದೇ ಕಾರಣಕ್ಕೂ ಆರೋಗೋದಿಲ್ಲ. ಅದೇ ನೀವು ಬೈಲಲ್ಲಿಟ್ಟಿರೋ ದೀಪದ ಥರ ಕಾಂಪೌಂಡ್ ಇಲ್ಲದೆ ಇರೋ ಮನೆ ಅಂತಲೇ ಹೇಳ್ಬೋದು. ಹಾಗಾಗಿ ವಾಸ್ತು ವಿಚಾರದಲ್ಲಿ ಕಾಂಪೌಂಡ್ಗೆ ತುಂಬ ಮಹತ್ವ ಇದೆ. ಯಾವುದೇ ಒಂದು ಜಾಗಕ್ಕೆ ಕಾಂಪೌಂಡ್ ಇಲ್ಲದೆ ದಯಮಾಡಿ ನೀವು ವಾಸ ಹೋಗಬೇಡಿ, ಗೃಹಪ್ರವೇಶಗಳು ಮಾಡ್ಕೊಳ್ಬೇಡಿ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಸಾಲ ಆಗಲಿ ತೀರಿಸ್ಕೊಳ್ಬೋದು. ಕಾಂಪೌಂಡ್ ವಾಲ್ನ ಮಾಡಿನೇ ನೀವು ಅಲ್ಲಿಗೆ ಗೃಹಪ್ರವೇಶ ಮಾಡಬೇಕು, ಅಲ್ಲಿಂದ ಆಚೆಗೆ ನೀವು ಅಲ್ಲಿಗೆ ವಾಸ ಹೋಗಬೇಕು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಈ ದಿನದ ಕಾಂಪೌಂಡ್ ವಾಲ್ನ ಯಾವ ರೀತಿ ಮಾಡಿಕೊಳ್ಬೇಕು, ಕಾಂಪೌಂಡ್ ವಾಲ್ ಇಲ್ಲದೆ ಹೋದರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸಿದ್ದೇನೆ. ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದೇ ರೀತಿಯ ಒಳ್ಳೊಳ್ಳೆ ವಾಸ್ತು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.